175 ಜೊತೆ ಕೋಣೆಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಈ ಸಲ ಕೂಡ ನಮ್ಮ ಹತ್ರ ಸುಮಾರು ಈಗಲೇ ರಿಜಿಸ್ಟ್ರೇಷನ್ ಆರಂಭ ಆಗಿದೆ. ಸುಮಾರು 182 ಕೋಣೆಗಳ ಯಜಮಾನರುಗಳು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಸುಮಾರು ಅಲ್ಲಿ 175ರವರೆಗೆ ಕೋಣೆಗಳ ಯಜಮಾನರುಗಳು ನಾವು ಅಲ್ಲಿ ಸೆಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಮತ್ತೆ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ, ಏನು ಅದಕ್ಕೆ 8 ಕೋಟಿ ಖರ್ಚು ಮಾಡುವುದು ಯಾಕೆ, ಇಲ್ಲಿ ಕಂಬಳಗಳಿಗೆ 25 ಲಕ್ಷ ಕೊಡಿ ಅನ್ನೋವನ್ನು ಕೂಡ ನಾನು ಮಾಧ್ಯಮದಲ್ಲಿ ತಿಳ್ಕೊಂಡೆ. ಇವರು ಅಧಿಕಾರದಲ್ಲಿರುವಾಗ ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡುವುದು ಬೆಟರ್. ಎಷ್ಟು ಕಂಬಳಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ. ಇವತ್ತು ಕೂಡ ನಮ್ಮ ಸರ್ಕಾರ ಇವತ್ತು 1,15 ಲಕ್ಷ ರೂಪಾಯಿಗಳನ್ನು 23 ಕಂಬಳಕ್ಕೆ ಇವತ್ತು ರಿಲೀಸ್ ಮಾಡಿದೆ. ಈ ವರ್ಷದ ಕಂಬಳಕ್ಕೆ ಕೂಡ ಹಣವನ್ನು ರಿಲೀಸ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ನಮ್ಮ ಮೇನ್ ಉದ್ದೇಶ ಕೂಡ ಅದೇ. ಇವತ್ತು ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡಿರುವಂತದ್ದು, ಇವತ್ತು ಮೈಸೂರಿನಲ್ಲಿ ಕಂಬಳ ಮಾಡಿರುವಂತದ್ದು, ಕಂಬಳವನ್ನು ಮುಖ್ಯವಾಹಿನಿಗೆ ತರಬೇಕು. ಕರ್ನಾಟಕದ ಪ್ರವಾಸೋದ್ಯಮದಲ್ಲಿ ಕಂಬಳವನ್ನು ತೋರಿಸುವಂತ ಕೆಲಸವನ್ನು ಮಾಡಬೇಕು. ಇವತ್ತು ಏನು ಕಂಬಳದ ಯಜಮಾನರಿದೆ, ಕಂಬಳಕ್ಕೆ ಪ್ರಾಧಾನ್ಯತೆ ಸಿಗುವಂತ ಕೆಲಸ ಆಗಬೇಕು. ಇವತ್ತು ಸುನೀಲ್ ಕುಮಾರ್ ಹೇಳಿದ್ದಾರೆ ಅದೇ ರೀತಿ ಮುಂದೆ ಹೆಚ್ಚಿನ ಅನುದಾನಗಳು ಕಂಬಳಕ್ಕೆ ಬರಬೇಕು. ಯಾವತ್ತು ಮುಖ್ಯವಾಹಿನಿಗೆ ಬರ್ತದೆ ಹಾಗೆ ಹೆಚ್ಚಿನ ಅನುದಾನಗಳು ಕೊಡುವಂತದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗ 1 ರೂಪಾಯಿ ಕೊಡ್ತಾ ಇರಲಿಲ್ಲ. ಬಿಜೆಪಿ ಸರ್ಕಾರ 5 ವರ್ಷ ಇರುವಾಗ ಬರೀ 2 ವರ್ಷ ಮಾತ್ರ ದುಡ್ಡು ಸಿಕ್ತೆ ನಮ್ಗೆ. 3 ವರ್ಷ ದುಡ್ಡು ಸಿಗ್ಲಿಲ್ಲ. ಯಾರು ಕೊಟ್ಟಿದ್ದಾರೆ? ನಾನೇ ಫಾಲೋ ಅಪ್ ಮಾಡ್ತಾ ಇದ್ದದ್ದು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೆಂಗಳೂರು ಕಂಬಳಕ್ಕೆ 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸರ್ಕಾರದಿಂದ. 50 ಲಕ್ಷ ರೂಪಾಯಿ ಬೇರೆ ಕಡೆಯಿಂದ ಕೊಡುವಂತ 2.5 ಕೋಟಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೂಡ ನಮಗೆ 1 ಕೋಟಿ ರೂಪಾಯಿಯನ್ನು ಕೊಡ. ಕಳೆದ ವರ್ಷ ಮಾತ್ರ 50 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ಹಿಂದೆ 1 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ. ಈ ವರ್ಷ ಕಳೆದ ವರ್ಷಕ್ಕೆ 1 ಕೋಟಿ 15 ಲಕ್ಷ, ಈ ವರ್ಷಕ್ಕೆ 1 ಕೋಟಿ 30 ಲಕ್ಷವನ್ನು ಕೂಡ ರಿಲೀಸ್ ಮಾಡುವ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದ್ವಿ. ಸರ್, ಇದರ ಜೊತೆಯಲ್ಲಿ ಸರ್ ಮೈಸೂರಿನಲ್ಲಿ ಆಚರಿಸೋದಕ್ಕೆ ಏನು ಒಂದ್ ಕಡೆ ಸಂಸದರಾದಂತ ಮಹಾರಾಜ ವಿರೋಧ ಮಾಡ್ತಾ ಇದ್ದಾರೆ, ಯದುವೀರ್ ಒಡೆಯರ್ ಅವರು. ಹೀಗಾಗಿ ಅದನ್ನ ಯಾವ ರೀತಿಯಾಗಿ ಮಾಡ್ತಾರೆ ಸರ್? ಒಪ್ಪಿಗೆ ಇದೆಯಾ? ಯಾಕಂದ್ರೆ ಅಲ್ಲಿನ ಒಂದು ಐತಿಹಾಸಿಕ ಕಥೆ ಇರ್ತಕ್ಕಂಥದ್ದು, ಮಹಿಷಾಸುರನನ್ನ ಕೊಂದಂತ ಚಾಮುಂಡಿ ದೇವಿ ಇದರಲ್ಲಿ ಕೋಣನ್ನ ಒಂದು ರೀತಿಯಾದಂತ ಮೆರೆಸುವಂತದ್ದು ಬೇಡ ಅನ್ನುವಂಥದ್ದು ಕಥೆ. ನೋಡಿ, ಇದು ನಿಮಗಿರುವಂತ ತಪ್ಪು ಮಾಹಿತಿ. ನಾವು ಬೆಂಗಳೂರಿನಲ್ಲಿ ಕಂಬಳ ಮಾಡೋ ಕೂಡ ಮಹಾರಾಣಿ ಇದನ್ನೇ ಹೇಳಿದ್ರು, ನಮಗೆ ಕುದುರೆಯ ನಂಟಿ ಇರುವಂತದ್ದು, ನಮಗೆ ಕೋಣೆಗಳ ನಂಟಿ ಇಲ್ಲ. ಆದ್ರೆ ಮೈಸೂರು ಅರಮನೆಗೂ ಕೋಣೆಗಳ ನಂಟು ಬಹಳ ಇದೆ. ಆನಂತರ ಪ್ರಶ್ನಾಚಿಂತನೆಯನ್ನು ಮಾಡಿ ಅವರೇ ನಮಗೆ 15 ದಿವಸದ ನಂತರ ಕರೆದು ಹೇಳಿದ್ರು, ಇಲ್ಲ ನೀವು ಕಂಬಳವನ್ನು ಮಾಡಬಹುದು, ನಾವು ಅರಮನೆ ಮೈದಾನದಲ್ಲಿ ನಿಮಗೆ ಅನುಮತಿ ಕೊಡ್ತೇನೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ನೀವು ಹಿಂದಿನ ಇತಿಹಾಸವನ್ನು ನೋಡಿದ್ರೆ ಕೋಣಗಳಿಗೆ ಮತ್ತು ಮೈಸೂರು ಅರಮನೆಗಳಿಗೆ ಸಂಬಂಧ ಇದೆ. ಇವಾಗ ಕಂಬಳ ಮಾಡುವಂತದ್ದು ಕರ್ನಾಟಕ ಸರ್ಕಾರ ಮಾಡೋದು. ಕರ್ನಾಟಕ ಸರ್ಕಾರ ಮಾಡಿದ್ರೆ ಅವರು ರಾಜಕೀಯ ಮಾಡಬಾರ್ದು ಅಂತ ನಾನು ಹೇಳುದು. ಇವರು ಮಾಡ್ತಾ ಇರುವುದು ರಾಜಕೀಯ. ಯಾಕೆ ಇಲ್ಲೊಂದು ಪಕ್ಷದವನು ಹೇಳಿದ್ರೆ ಅದನ್ನೇ ಅದೇ ಪಕ್ಷದವನು ಇನ್ನೊಂದು ಕಡೆ ರಿಪೀಟ್ ಮಾಡ್ತಾರೆ. ಇವರು 5 ವರ್ಷದಲ್ಲಿ ಬಾರಿ ಹಿಂದಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಲ್ಲಿದ್ದಂತ ಎಲ್ಲ ಶಾಸಕರ ಹತ್ರ, ಸಂಸದರ ಹತ್ರ 5 ವರ್ಷದಿಂದ ವಿನಂತಿ ಮಾಡ್ಕೊಂಡಿದ್ರು, ಒಂದು ಕಂಬಳವನ್ನು ಬ್ಯಾಂಗ್ಳೂರಿನಲ್ಲಿ ಮಾಡಿ ಅಂತ. ಮೈಸೂರಿನಲ್ಲಿ ಆಗುತ್ತೆ ಕಂಬಳ. ಮುಖ್ಯಮಂತ್ರಿಯವರು ಅನುಮತಿ ಕೊಟ್ಟ ಕೂಡಲೇ ಮೈಸೂರಿನಲ್ಲಿ ಖಂಡಿತ ಕಂಬಳವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ, ಒಳ್ಳೆ ಜನರಿಗೆ ತೋರಿಸುವಂತ ಕೆಲಸವನ್ನು ಮಾಡ್ತೀವಿ. ಬೆಂಗಳೂರಿನಲ್ಲಿ ಮಾಡುವಾಗಲೂ ಕೂಡ 25 ಲಕ್ಷ ಜನ ಬಂದಿರೋ, ಬಹುಶಃ ಮೈಸೂರಿನಲ್ಲಿ ಒಂದು 25 ರಿಂದ 30 ಲಕ್ಷ ಜನವನ್ನು ನಾವು ನಿರೀಕ್ಷೆ ಮಾಡ್ತೀವಿ.